ಯತ್ನಾಳ್ ಉಚ್ಚಾಟನೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಆತಂಕದಲ್ಲಿದ್ದಾರೆ. ಕಿತ್ತೂರು ಕರ್ನಾಟಕದಲ್ಲಿ ಪಕ್ಷ ಸಂಘಟನೆ ಮಾಡುವ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಪಂಚಮಸಾಲಿಗರು ಹೆಚ್ಚಿರೋ ಕ್ಷೇತ್ರದಲ್ಲಿ ಸಂಘಟನೆಯೇ ಈಗ ದೊಡ್ಡ ಟಾಸ್ಕ್ ಆಗಿದೆ. ಹಿಂದುತ್ವ ಪ್ರಬಲ ಸಮುದಾಯದ ಹಿನ್ನೆಲೆ ಹೊಂದಿದ್ರು ಯತ್ನಾಳ್. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಧಾರವಾಡ, ಗದಗ ಹಾಗೂ ಹಾವೇರಿಯಲ್ಲಿ ಪಂಚಮಸಾಲಿ ಮತದಾರರೇ ನಿರ್ಣಾಯಕ. ಯತ್ನಾಳ್ ಹೊರಗಿಟ್ಟು ಪಕ್ಷ ಸಂಘಟನೆ ಮಾಡುವುದು ಬಿಜೆಪಿಗೆ ಈಗ ಚಾಲೆಂಜು ಆಗಿದೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆ ವೇಳೆಯಲ್ಲಿ ಬಿಜೆಪಿಗೆ ಹೊಡೆತ ಬೀಳುವಂತ ಸಾಧ್ಯತೆ ಇದೆ ಅನ್ನುವಂತ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ನಿರ್ಮಾಣ ಆಗಿದೆ. ನೋಡಿ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಾಯ್ತು, ಆದರೆ ಉಚ್ಚಾಟನೆಯಿಂದ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೆಲವರು ಚಿಂತಿಸ್ತಾ ಇದ್ದಾರೆ. ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಲಾಭ ಆಗಿದೆ ಅನ್ನೋದ್ರ ಬಗ್ಗೆ ಕೆಲವರು ಚಿಂತಿಸ್ತಾ ಇದ್ದಾರೆ. ಈ ಲಾಭದ ವಿಚಾರಕ್ಕೆ ಬರೋದಾದ್ರೆ, ಯಾರೋ ಒಬ್ರು ಮಾತಾಡ್ತಾ ಇದ್ರು ಅಥವಾ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಜಗಜ್ಜಾಹಿರ್ ಮಾಡ್ತಾ ಇದ್ರು. ರಾಜ್ಯಾಧ್ಯಕ್ಷರಿಗೆ ಬೆಲೆ ಕೊಡ್ತಾ ಇರಲಿಲ್ಲ, ಹೈಕಮಾಂಡ್ ನಾಯಕರಿಗೆ ಬೆಲೆ ಕೊಡ್ತಾ ಇರಲಿಲ್ಲ, ನಮ್ಮ ಶಿಸ್ತಿನ ಪಕ್ಷ ಅನ್ನೋದಕ್ಕೆ ಮಸಿ ಬಳಿಯೋ ಕೆಲಸ ಮಾಡ್ತಾ ಇದ್ರು. ಅವರನ್ನು ಉಚ್ಚಾಟನೆ ಮಾಡಿದ್ದು ಒಳ್ಳೇದೇ ಆಯ್ತು, ಇದರಿಂದ ಪಕ್ಷಕ್ಕೆ ಏನು ಸಮಸ್ಯೆ ಆಗಲ್ಲ, ಪಕ್ಷ ಇನ್ಮೇಲೆ ಶಿಸ್ತಾಗಿರತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಸಮಸ್ಯೆಗೇನು ಅಂತಂದ್ರೆ, ಆ ಭಾಗದ ಬಿಜೆಪಿಯ ನಾಯಕರುಗಳಿಗೆ ಸಮಸ್ಯೆ ಎದುರಾಗ್ತಾ ಇದೆ. ಯಾಕಂದ್ರೆ ಯತ್ನಾಳ್ ಅವರನ್ನ ಆ ಭಾಗದಲ್ಲಿ ಉತ್ತರ ಕರ್ನಾಟಕದ ನಾಯಕ ಅಂತ ಗುರುತಿಸೋದ್ರ ಜೊತೆಗೆ ಪಂಚಮಸಾಲಿ ಸಮುದಾಯದ ಮುಖ್ಯ ನಾಯಕ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಈಗ ಯತ್ನಾಳ್ ಅವರನ್ನ ಈ ರೀತಿಯಾಗಿ ಮಾಡಿರೋದ್ರಿಂದ ಸಹಜವಾಗಿ ಆ ಸಮುದಾಯದವರ ಕೆಂಗಣಿಗೂ ಕೂಡ ಗುರಿಯಾಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಯತ್ನಾಳ್ ಅವರ ಉಚ್ಚಾಟನೆಯ ನಂತರ ಈಗ ಬಿಜೆಪಿಯಲ್ಲಿ ಲೆಕ್ಕಾಚಾರ ಶುರು ಆಗಿದೆ. ಯತ್ನಾಳ್ ಅವರ ಉಚ್ಚಾಟನೆಯಿಂದ ಆ ಭಾಗದ ನಾಯಕರುಗಳಲ್ಲಿ ಹೇಗೆ ಟೆನ್ಷನ್ ಇದೆ, ಏನೇನು ವಿಶ್ಲೇಷಣೆಗಳಾಗ್ತಾ ಇದೆ, ಎಷ್ಟು ಮಟ್ಟಿಗೆ ಬಿಜೆಪಿಗೆ ಅಲ್ಲಿ ಸಮಸ್ಯೆ ಆಗಬಹುದು ಅಂತ? ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯಿಂದ ಹಿನ್ನೆಲೆಯಲ್ಲಿ ಈಗ ಏನು ಕಿತ್ತೂರು ಕರ್ನಾಟಕದಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಖಂಡರಲ್ಲಿ ಒಂದು ಆತಂಕ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಬಲ ಹಿಂದುತ್ವದ ಒಂದು ಪ್ರತಿಪಾದಕರಾಗಿದ್ರು, ಜೊತೆಗೆ ಏನು ಪ್ರಬಲವಾದಂತ ಪಂಚಮಸಾಲಿ ಸಮುದಾಯದ ಒಂದು ಏನು ಪ್ರಬಲವಾದಂತ ನಾಯಕರಾಗಿದ್ರು. ಅಷ್ಟೇ ಅಲ್ಲದೆ ಒಂದು ಕಡೆ ಯತ್ನಾಳ್ ಪಂಚಮಸಾಲಿ ಮೀಸಲಾತಿ ಹೋರಾಟದ ಮುಂಚೂಣಿ ವಹಿಸಿದ್ರು ಕೂಡ ಎಲ್ಲಾ ಸಮಾಜದ ಏನು ಸಮಸ್ಯೆಗಳಿಗೆ ಧ್ವನಿ ಎತ್ತುವಂತ ಕೆಲಸವನ್ನು ಯತ್ನಾಳ್ ಮಾಡ್ತಾ ಬಂದಿದ್ರು. ಹೀಗಾಗಿ ಈಗ ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿಗೆ ಕಿತ್ತೂರು ಕರ್ನಾಟಕದಲ್ಲಿ ಸಾಕಷ್ಟು ಒಂದು ಆತಂಕ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಕಿತ್ತೂರು ಕರ್ನಾಟಕದಲ್ಲಿ ಪ್ರಮುಖವಾಗಿ ಬರತಕ್ಕಂಥ ಜಿಲ್ಲೆಗಳಾದ ಬೆಳಗಾವಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಗದಗ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಪಂಚಮಸಾಲಿ ಸಮುದಾಯದ ಮತದಾರರು ಬಹಳ ನಿರ್ಣಾಯಕರಾಗಿದ್ದಾರೆ. ಯಾಕಂದ್ರೆ ಪಂಚಮಸಾಲಿ ಸಮುದಾಯದ ಮತದಾರರು ಯಾರತ್ತ ವಾಲ್ತಾರೋ ಅಲ್ಲಿ ಅದರ ಪರವಾಗಿ ಒಂದು ಫಲಿತಾಂಶ ಸಿಗುತ್ತೆ. ಹಾಗಾಗಿ ಯತ್ನಾಳ್ ಅವರ ಈಗ ಉಚ್ಚಾಟನೆ ಏನಿದೆ ಬಿಜೆಪಿಯಲ್ಲಿ ಈಗಿಂದಲೇ ಆತಂಕ ಒಂದ್ ಕಡೆ ಮನೆ ಮಾಡಿದ್ರೆ, ಮತ್ತೊಂದ್ ಕಡೆ ಏನಂದ್ರೆ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಬಿಜೆಪಿ ಕಾರ್ಯಕರ್ತರಲ್ಲಿ ಮತ್ತು ಮುಖಂಡರಲ್ಲಿ ಒಂದಿಷ್ಟು ಗೊಂದಲ ಸೃಷ್ಟಿ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಬೆನ್ನಿಗೆ ಏನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನಿಂತಿದ್ರು. ಜೊತೆಗೆ ಉಚ್ಚಾಟನೆ ಆದ ಬಳಿಕ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಸುದ್ದಿಗೋಷ್ಠಿ ಮಾಡಿ ಏನು ಆದಷ್ಟು ಬೇಗ ವರಿಷ್ಠರು ಯತ್ನಾಳ್ ಅವರ ಉಚ್ಚಾಟನೆಯನ್ನು ವಾಪಸ್ ಪಡೆದುಕೊಳ್ತಾರೆ, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಏನು ವರಿಷ್ಠರ ಗಮನಕ್ಕೆ ತೆಗೆದುಕೊಂಡು ಬಂದು ಅವರನ್ನ ಒತ್ತಾಯ ಮಾಡ್ತೀವಿ ಅನ್ನೋಂತ ಮಾತನ್ನ ಹೇಳಿದ್ರು. ಹೀಗಾಗಿ ಮುಂಬರ್ತಕ್ಕಂಥ ರಾಜಕೀಯ ಲೆಕ್ಕಾಚಾರವನ್ನು ನೋಡ್ಕೊಂಡು ಕಾರ್ಯಕರ್ತರು ಮತ್ತು ಮುಖಂಡರು ಯಾರ ಪರವಾಗಿ ನಿಂತ್ಕೋಬೇಕು, ಯತ್ನಾಳ್ ಬೆಂಬಲಿಗರ ನಿಂತ್ಕೊಂಡ್ರೆ ಪಕ್ಷದಿಂದ ಶಿಸ್ತು ಕ್ರಮ ಮತ್ತು ವಿಜಯೇಂದ್ರ ಅವರ ಕೆಂಗನಿ ಗುರಿಬೇಕಾಗುತ್ತೆ. ಪಕ್ಷದಲ್ಲಿ ಉಳ್ಕೊಂಡ್ರೆ ಏನ್ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಆ ಒಂದು ನಾಯಕತ್ವದ ಅಡಿಯಲ್ಲಿ ಬೆಳೆದು ಬಂದಂತವ್ರು ನಾವು ಅವರಿಂದ ಬಿಟ್ಟೆ ಹೇಗಿರೋದು ಅನ್ನೋಂಥ ಗೊಂದಲ ಬಹಳಷ್ಟು ನಾಯಕರಲ್ಲಿದೆ ಮತ್ತು ಕಾರ್ಯಕರ್ತರಲ್ಲಿದೆ. ಇನ್ನು ಪ್ರಮುಖವಾಗಿ ಯತ್ನಾಳ್ ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕರಾದ್ರೆ, ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯದ ಏನೋ ಒಂದು ಪ್ರಮುಖ ನಾಯಕರು ಅಂತ ಹೇಳ್ಬೋದು. ಕೇವಲ ವಾಲ್ಮೀಕಿ ಅಷ್ಟೇ ಅಲ್ಲ, ಅಹಿಂದ ಸಮುದಾಯವನ್ನ ಪ್ರತಿನಿಧಿಸುವಂತ ಕೆಲಸವನ್ನ ರಮೇಶ್ ಜಾರಕಿಹೊಳಿ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಇಬ್ಬರು ನಾಯಕರು ಈ ಒಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂತ ಒಂದು ಫಾಲೋವರ್ಸ್ ಹೊಂದಿದ್ದಾರೆ. ಇದು ಏನಂದ್ರೆ ಮುಂದಿನ ದಿನಗಳಲ್ಲಿ ಏನು ಯಾವ ರೀತಿ ಒಂದು ರಾಜಕೀಯವಾಗಿ ಅಂದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಒಂದ್ ವೇಳೆ ಯತ್ನಾಳ್ ಏನಾದ್ರು ಹೊಸ ಪಕ್ಷವನ್ನ ಕಟ್ಟಿದೆ ಆದ್ರೆ ಆಗ ಖಂಡಿತವಾಗಿಯೂ ಅದರ ನೇರವಾದಂತ ಪರಿಣಾಮ ಬಿಜೆಪಿ ಪಕ್ಷದ ಮೇಲೆ ಆಗುತ್ತೆ ಅನ್ನುವಂತ ಒಂದು ಚರ್ಚೆಗಳು ಈಗ ಕಾಂಗ್ರೆಸ್ ಬಿಜೆಪಿ ಪಾಳ್ಯದಲ್ಲೇ ನಡೀತಿರ್ತಕ್ಕಂಥದ್ದು. ಹೀಗಾಗಿ ಮುಂದಿನ ಯತ್ನಾಳ್ ಅವರ ರಾಜಕೀಯ ನಡೆ ಏನ್ ಘೋಷಣೆ ಮಾಡ್ತಾರೆ, ಈಗಾಗಲೇ ಒಂದಿಷ್ಟು ಪಕ್ಷದ ಬಿಜೆಪಿಯಲ್ಲಿ ಇರ್ತಕ್ಕಂಥ ಯಡಿಯೂರಪ್ಪ ಆಗಿರ್ಬೋದು, ವಿಜಯೇಂದ್ರ ಆಗಿರ್ಬೋದು, ಅವ್ರ ವಿರುದ್ಧ ಈಗಾಗಲೇ ಯತ್ನಾಳ್ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ.
ಜನರಿಗಾಗಿ ನನ್ನ ಹೋರಾಟ ಮುಂದುವರಿಯುತ್ತೆ, ಜನರು ಏನ್ ಹೇಳ್ತಾರೆ ಅದನ್ನ ನನ್ನ ತೀರ್ಮಾನ ತೆಗೆದುಕೊಳ್ತಾನೆ ಅಂತ ಮಾತನ್ನ ಹೇಳಿರ್ತಕ್ಕಂಥದ್ದು. ಜೊತೆಗೆ ಏನು ಒಂದೊಂದೇ ಮಠಗಳಿಗೆ, ಪ್ರಮುಖ ಮಠಗಳು, ಯಾಕಂದ್ರೆ ಆಯಾ ಮಠಗಳಿಗೆ ತನ್ನದೇ ಆದಂತ ಒಂದು ಭಕ್ತ ಸಮೂಹ ಇದೆ, ಅದರದೇ ಆದಂತ ಒಂದು ಸಮಾಜದ ಒಂದು ಮಠದ ಹಿಂದೆ ನಿಂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಯಾ ಮಠಗಳಿಗೆ ಹೋಗಿ ಭೇಟಿ ಕೊಡುವಂತ ಕೆಲಸವನ್ನು ಯತ್ನಾಳ್ ಆರಂಭಿಸಿದರು. ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಬಿಜೆಪಿಗೆ ಬಹಳ ದೊಡ್ಡ ಒಳ ಹೊಡೆತ ಕೊಡಲಿದೆ ಅಂತಾನೆ ಹೇಳ್ಬೋದು ನೀತಿ. ಶ್ರೀಧರ್, ಈಗ ಬಿಜೆಪಿಯ ಹೈಕಮಾಂಡ್ ನಾಯಕರು ಎಲ್ಲಾ ಲೆಕ್ಕಾಚಾರವನ್ನ ಹಾಕಿ ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ಅನ್ನೋದನ್ನು ಭಾವಿಸಲಾಗಿದೆ. ಸೊ ಕೆಲವೊಮ್ಮೆ ಯತ್ನಾಳ್ ಅವರು ಈ ಹಿಂದೆ ಪಕ್ಷದಲ್ಲಿ ಇದ್ರೂ ಕೂಡ ಅಲ್ಲಿಗೆ ಇದ್ರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗಿದ್ದು ಇದೆ, ಕಾಂಗ್ರೆಸ್ಗೆ ಮೇಲುಗೈ ಆಗಿದ್ದು ಕೂಡ ಇದೆ. ಈ ಎಲ್ಲ ಲೆಕ್ಕಾಚಾರವನ್ನ ಹಾಕಿ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಈಗ ಯತ್ನಾಳ್ ಅವ್ರನ್ನ ಪಕ್ಷದಿಂದ ದೂರ ಇಟ್ಟಿದ್ದಾಯ್ತು, ಈಗ ಸಂಘಟನೆಯ ವಿಚಾರ ಅಂತ ಬಂದಾಗ ಮುಂದಿನ ನಾಯಕತ್ವ ವಹಿಸೋರು ಯಾರು ಅನ್ನೋದೊಂದು ಮುಖ್ಯ ಆಗತ್ತೆ. ಹಾಗಿದ್ರೆ ಅಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅಥವಾ ಸಮುದಾಯದಲ್ಲಿ ಯತ್ನಾಳ್ ಅವರನ್ನು ಹೊರತುಪಡಿಸಿ ಆ ಇಮೇಜ್ಗೆ ತಕ್ಕಂತೆ ಮ್ಯಾಚ್ ಆಗುವಂತ ನಾಯಕರೇ ಇಲ್ಲ. ನಾಯಕತ್ವದ ಕೊರತೆಯಿಂದ ಇಷ್ಟು ಯೋಚನೆ ಮಾಡ್ತಾ ಇದ್ದಾರೋ? ಹಾಗಿದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ಇದನ್ನು ಚಿಂತಿಸಿಯೂ ಇರೋದಿಲ್ಲ ಅಂತ ಅನ್ಸುತ್ತಾ ಶ್ರೀಧರ್? ನೀತಿ, ಒಂದು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಒಂದು ನಾಯಕರ ಯಾವಾಗ್ಲೂ ಒಂದೇ ಒಂದಂತ ಒಂದು ವಿಚಾರ ಇರ್ತಕ್ಕಂಥದ್ದು. ಇಲ್ಲಿ ನಮ್ಮಲ್ಲಿ ಏನಿದು ಪಕ್ಷ ಮುಖ್ಯ ಮತ್ತು ಪಕ್ಷದ ಕಾರ್ಯಕರ್ತರು ಮುಖ್ಯ ಹೊರತಾಗಿ ಇಲ್ಲಿ ವ್ಯಕ್ತಿ ಆಧಾರಿತ ಪಕ್ಷ ಇಲ್ಲ ಅನ್ನೋ ಮಾತನ್ನ ಹೇಳ್ಕೊಂಡು ಬಂದಿದ್ರು. ಆದ್ರೆ ಈ ಹಿಂದೆ ಇದೇ ರೀತಿಯ ತೀರ್ಮಾನವನ್ನ ಬಿಜೆಪಿ ವರಿಷ್ಠರು ತೆಗೆದುಕೊಂಡಿದ್ರು. ಆಗ ಯಡಿಯೂರಪ್ಪ ಪಕ್ಷ ಬಿಟ್ಟು ಕೆಜೆಪಿ ಪಕ್ಷ ಕಟ್ಟಿದ ಬಳಿಕ ಅದರ ಫಲಿತಾಂಶ ಏನಾಯ್ತು ಅನ್ನೋದು ಕೂಡ ಎಲ್ಲರೂ ರಾಜ್ಯದ ಜನತೆಗೆ ಗೊತ್ತಿದೆ. ಈಗ ಏನಂದ್ರೆ ಯಡಿಯೂರಪ್ಪನವರು ಈಗ ಏನು ಬಿಜೆಪಿ ಜೊತೆಗೆ ಇದ್ರು ಕೂಡ ಯತ್ನಾಳ್ ಇತ್ತೀಚಿನ ಏನು ಹಿಂದುತ್ವದ ಒಂದು ತಂದೆ ಅಂತ ವೋಟ್ ಬ್ಯಾಂಕ್ ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ಯತ್ನಾಳ್ಗೆ ಈಗ ಪ್ರಬಲವಾದಂತ ಪಂಚಮಸಾಲಿ ಸಮುದಾಯ, ಲಿಂಗಾಯತರಲ್ಲಿ ಇದ್ದಂತ ಪಂಚಮಸಾಲಿ ಸಮುದಾಯ ಪ್ರತ್ಯೇಕವಾಗಿ ಒಂದು ಸಂಘಟನೆ ಆಗಿರ್ತಕ್ಕಂಥದ್ದು. ಪಂಚಮಸಾಲಿ ಮೀಸಲಾತಿ ಹೋರಾಟದ ನೇತೃತ್ವವನ್ನು ಯತ್ನಾಳ್ ವಹಿಸಿಕೊಂಡಿದ್ರು. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಸಂದರ್ಭ ಕೂಡ ಯತ್ನಾಳ್ ಅಷ್ಟೇ ನೇರವಾಗಿ ಮಾತನಾಡಿದ್ರು. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರು ಕೂಡ ಯತ್ನಾಳ್ ಅಷ್ಟೇ ನೇರವಾಗಿ ಮಾತನಾಡಿದ್ರು. ಆದ್ರೆ ಆಯಾ ಪಕ್ಷದ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಆಯಾ ಪಕ್ಷದಲ್ಲಿ ಇದ್ದಂತ ಸಚಿವರು ಮಾತ್ರ ಯಾರು ತುಟಿ ಬೀಸ್ತಿಲ್ಲ. ಇದು ಒಂದು ಪಂಚಮಸಾಲಿ ಸಮುದಾಯದ ಗಮನಕ್ಕೆ ಇರ್ತಕ್ಕಂಥದ್ದು. ಈ ಎಲ್ಲಾ ಒಂದು ಬೆಳವಣಿಗೆಗಳು ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಒಂದು ತೆಗೆದುಕೊಳ್ಳುವಂತ ನಿರ್ಧಾರಗಳು ಬಿಜೆಪಿಗೆ ಮಾರ್ಕ್ ಆಗುತ್ತೆ ಅನ್ನೋಂತ ಒಂದು ಚರ್ಚೆಗಳು ನಡೀತಾ ಇದಾವೆ. ಒಂದು ಬಿಜೆಪಿ ನಮ್ದೇನಿದು ಹಿಂದುತ್ವದ ಪಕ್ಷ, ಹೀಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಪಕ್ಷ ಚಿಹ್ನೆ ಬಿಟ್ಟು ಬೇರೆ ಎಲ್ಲಿಯೂ ಹೋಗೋದಿಲ್ಲ, ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅನ್ನೋಂತ ಒಂದು ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಆದ್ರೆ ಇದು ಈಗಾಗಲೇ ಒಂದು ಸಮುದಾಯ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸಮುದಾಯ ತನ್ನದೇ ಆದಂತ ಒಂದು ಸಂಘಟನೆ ಒಂದು ಗಟ್ಟಿಗೊಳಿಸಿಕೊಂಡಿರ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಮೀಸಲಾತಿ ಹೋರಾಟ ಇನ್ನೂ ಕೂಡ ನಿರಂತರವಾಗಿ ನಡೀತಾ ಇದೆ. ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬಹಳಷ್ಟು ರಾಜಕೀಯವಾಗಿ ಆಗುವಂತ ಏನು ಧ್ರುವೀಕರಣ ಇದೆ, ಧ್ರುವೀಕರಣದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಬಹುಪಾಲು ಶಾಸಕರು ಗೆದ್ದು ಬರುವಂತ ಮತಗಳು ಎಷ್ಟಂದ್ರೆ 5, 10, 15 ಸಾವಿರ ಮತಗಳ ಅಂತರದಿಂದ ಗೆದ್ದು ಬರ್ತಾರೆ. ಎಲ್ಲೋ ಒಂದಿಷ್ಟು ಬೆರಳೆಣಿಕೆ ಶಾಸಕರು ಏನು ತುಂಬಾ 1,50,000 ಈ ರೀತಿ ಲೀಡ್ನಲ್ಲಿ ಗೆದ್ದು ಬರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಅದು 10-15 ಸಾವಿರ ಮತಗಳಿಂದಾವೆ. ಆ 10-15 ಸಾವಿರ ಮತಗಳು ಪಂಚಮಸಾಲಿ ಮತಗಳು ಏನಾದ್ರು ಮತ್ತೆ ಬಿಜೆಪಿಯಿಂದ ಸಿಡಿದು ಹೋದ್ರೆ ಆಗ ಅದ್ರ ನೇರವಾಗಿ ಹೊಡೆತ ಬಿಜೆಪಿಗೆ ಆಗುತ್ತೆ ಅನ್ನೋಂತ ಒಂದು ಚರ್ಚೆ ಈಗ ಆರಂಭ ಆಗಿರ್ತಕ್ಕಂಥ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.